ರಾಜ್ಯದಲ್ಲಿ 22 ಕಡೆ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಮೆಗಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ 20 ಕಡೆಗಳಲ್ಲಿ ದಾಳಿ ನಡೆಸಿ ಪರಿಶೀಲನೆಯನ್ನ ಮಾಡಿದ್ದಾರೆ. 22 ಕಡೆ ದಾಳಿ ನಡೆಸಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ವಿಭಾಗದಲ್ಲಿಯೂ ಕೂಡ ದಾಳಿ ಕಾರ್ಯ ಮುಂದುವರೆದಿದೆ. ನೋಡಿ, ಬೆಂಗಳೂರಿನಲ್ಲಿ ವಿಧ್ವಂಸಕ ಚಟುವಟಿಕೆಗಳಿಗೆ ಸಂಚು ನಡೆಸಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನು ತಕ್ಷಣ ಈ ರೇಡ್ ಮಾಡಲಾಗಿದೆ. ವಿವಿಧೆಡೆ ಈ ರೇಡ್ ಮುಂದುವರೆದಿದೆ. ನಮಗೆ ನೆನಪಿದೆ, ಬೆಂಗಳೂರಿನ ಸುಲ್ತಾನ್ ಪಾಳ್ಯದಲ್ಲಿ ಶಂಕಿತ ಉಗ್ರರು ಅರೆಸ್ಟ್ ಆಗಿದ್ರು. ಅವರಿಂದ ಗ್ರೆನೇಡ್ ಸ್ವರೂಪದ ಅನೇಕ ಮಾರಕಾಸ್ತ್ರಗಳನ್ನು, ವಿಧ್ವಂಸಕಗಳನ್ನು ವಶಕ್ಕೆ ಪಡೆದುಕೊಂಡಿತ್ತು ನಮ್ಮ CCB. ಆನಂತರದಲ್ಲಿ ಅದನ್ನು NIAಗೆ ವರ್ಗಾವಣೆ ಮಾಡಿ ತನಿಖೆಯನ್ನು ಮುಂದುವರಿಸಿತ್ತು. ಇನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ, ಅದರಲ್ಲೂ ಹೆಚ್ಚಾಗಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಈ ರೀತಿ ದಾಳಿ, ಈ ರೀತಿಯ ಉಗ್ರ ಚಟುವಟಿಕೆಗಳು. ಸೊ ಈ ಕಾರಣದಿಂದಾಗಿ ಅನೇಕ ಕಡೆಗಳಲ್ಲಿ NIA ಅಲರ್ಟ್ ಆಗಿದೆ. NIA ದಾಳಿ ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇದೆ. ಕೆಲವು ಕಡೆ ವಸ್ತುಗಳ ಸಂಗ್ರಹ ಇದೆ. ನೋಡಿ ಏನು ಮಾಡ್ತಾರೆ, ಡಾರ್ಕ್ ವೆಬ್ಗಳ ಮೂಲಕ ಸಂಪರ್ಕ ಸಾಧಿಸಿ ಸಂಚಿತ ಅಥವಾ ಶಂಕಿತ ಉಗ್ರರು ಒಂದು ಕನೆಕ್ಟಿವಿಟಿಯನ್ನು ರೂಪಿಸಿಕೊಂಡು ತಮಗೆ ಬೇಕಾದಂಥ ವಿಧ್ವಂಸಕಗಳ ಸರಬರಾಜು, ತಯಾರಿಕೆ, ಈ ರೀತಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಅದರ ಮೂಲಕ ರಾಜ್ಯದ ಜನನಿಬಿಡ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅಂಥ ಮಾಹಿತಿ ಸಿಕ್ಕ ತಕ್ಷಣ ಇದೀಗ ರಾಷ್ಟ್ರೀಯ ತನಿಖಾ ದಳ ಬೆಂಗಳೂರಿನಲ್ಲಿ 22 ಕಡೆಗಳಲ್ಲಿ ದಾಳಿ ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾಮಿ ನೀಡ್ತಾರೆ. ಸ್ವಾಮಿ, NIA ಸದ್ಯಕ್ಕೆ ದಾಳಿ ಮಾಡಿದೆ, ಯಾವ್ಯಾವ ಕಡೆಗಳಲ್ಲಿ ಯಾವ್ಯಾವ ಭಾಗದಲ್ಲಿ ಮಾಡಿದೆ, ಜೊತೆಗೆ ಏನೆಲ್ಲ ಮಾಹಿತಿ ಅವರಿಗೆ ಸಿಕ್ಕಿತ್ತು ಅಂತ ಹೇಳಿ. ದಶರಥ್, ಇವತ್ತು ಮತ್ತೆ NIA ಅಧಿಕಾರಿಗಳು ಬೆಂಗಳೂರಿನಲ್ಲಿ ಸುಮಾರು 20ರಿಂದ 22 ಕಡೆ ದಾಳಿ ನಡೆಸಿ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಈ ಹಿಂದೆ ಬೆಂಗಳೂರಿನಲ್ಲಿ NIA ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಶಂಕಿತ ಉಗ್ರ ಆಲಿ ಅಬ್ಬಾಸನನ್ನ ಬಂಧಿಸಿತ್ತು. ಇದೇ ವೇಳೆ ಸಾಕಷ್ಟು ಒಂದು ಮಾಹಿತಿಯನ್ನ ಪಡೆದುಕೊಳ್ಳಲಾಗಿತ್ತು. ಅಂದ್ರೆ ಆತನಿಗೆ ಸೇರಿದಂತ ಲ್ಯಾಪ್ಟಾಪ್, ಅವನು ಎಲ್ಲೆಲ್ಲಿ ಹೋಗಿದ್ದ, ಯಾರ ಜೊತೆ ಸಂಪರ್ಕ ಬೆಳೆಸಿದ್ದ ಎಂಬ ಸಂಪೂರ್ಣ ಮಾಹಿತಿಯನ್ನ NIA ಕಲೆ ಹಾಕಿತ್ತು. ಆ ಬೆನ್ನಲ್ಲೇ ಮತ್ತೆ ಇವತ್ತು ದಾಳಿ ನಡೆಸಿ, ಅಂದ್ರೆ ಶಿವಾಜಿನಗರ, ಪುಲಕೇಶಿ ನಗರ, ಸುಲ್ತಾನ್ ಪಾಳ್ಯ, RT ನಗರ ಸೇರಿದಂತೆ JC ನಗರದ ಚೆನ್ನಪ್ಪ ಗಾರ್ಡನ್ ಆ ಪ್ರದೇಶಗಳಲ್ಲಿ ಜೊತೆಗೆ ವಿಧ್ವಂಸಕ ಕೃತ್ಯಗಳಲ್ಲಿ ಕೆಲವರು ಭಾಗಿಯಾಗಿದ್ದಾರೆ ಎಂಬ ಮಾಹಿತಿಯ ಆಧಾರದ ಮೇಲೆ NIA ಅಧಿಕಾರಿಗಳು ಇಂದು ದಾಳಿ ನಡೆಸಿ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ದಶರಥ್, ಯಾಕಂತ ಹೇಳಿದ್ರೆ ಬೆಂಗಳೂರು ಉಗ್ರರ ಅಡಗುತಾಣವಾಗಿ ಮಾರ್ಪಟ್ಟಿದೆ. ಬೆಂಗಳೂರು ಸೇರಿದಂತೆ ಮೈಸೂರು, ಮಂಗಳೂರು ಅಥವಾ ಶಿವಮೊಗ್ಗ ಇವೆಲ್ಲವೂ ಕೂಡ ಒಂದು ರೀತಿ ಶಂಕಿತ ಉಗ್ರರಿಗೆ ಅಡಗುತಾಣಗಳು, ಸೇಫ್ ಸೆಂಟರ್ಗಳು ಅನ್ನೋದು ರೀತಿಯಲ್ಲಿ ಭಾವಿಸಿದ್ದಾರೆ ಅಂತ ಅನ್ಸುತ್ತೆ. ಸೊ ಈ ಕಾರಣದಿಂದಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ನಡೆದಿರುವಂಥ ದಾಳಿ ಇದು ಅಂತ ಹೇಳಿ ಸ್ವಾಮಿ. ಖಂಡಿತ ದಶರಥ್, ಈಗಾಗಲೇ ಸಾಕಷ್ಟು ವಿಧ್ವಂಸಕ ಕೃತ್ಯಗಳ ಬಗ್ಗೆ ಸಾಕಷ್ಟು NIAಗೆ ಮಾಹಿತಿ ಲಭ್ಯ ಆಗಿದೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ NIA ಅಧಿಕಾರಿಗಳು ಸತತವಾಗಿ ರಾಜ್ಯದಲ್ಲಿ ದಾಳಿ ಮಾಡ್ತಾ ಇದ್ದಾರೆ. ಹಿಂದೆ ಶಂಕಿತ ಉಗ್ರರಿಂದ ಮಾಹಿತಿ ಪಡೆದ ನಂತರ ಸಾಕಷ್ಟು ಕಡೆಗಳಲ್ಲಿ ದಾಳಿ ನಡೆಸಿರುವಂತದ್ದು. ಅಂದ್ರೆ ಮಹಾರಾಷ್ಟ್ರ ಸೇರಿ ಕರ್ನಾಟಕದಲ್ಲೂ ದಾಳಿ ನಡೆಸಿ ಈಗಾಗ್ಲೇ 40 ಮಹಾರಾಷ್ಟ್ರ ಸೇರಿದಂತೆ 44 ಕಡೆ ದಾಳಿ ನಡೆಸಿರುವಂತದ್ದು. 15 ಶಂಕಿತ ಉಗ್ರರನ್ನ ಬಂಧಿಸಿ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಇರೋದು. ಅಂದ್ರೆ IS ಇಸ್ಲಾಮಿಕ್ ಸ್ಟೇಟ್ ಸಂಘಟನೆ ಜೊತೆ ಒಂದು ನಂಟು ಹೊಂದಿರುವ ಒಂದು ಶಂಕೆ ಕೂಡ ವ್ಯಕ್ತ ಆಗಿರೋ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಈ ಸಂಪರ್ಕ ಹೊಂದಿದ್ದಾರೆ, ಯಾರೆಲ್ಲ ಶಾಮೀಲಾಗಿದ್ದಾರೆ, ಯಾರೆಲ್ಲ ಇದರ ಅಡಿ ಇದ್ದಾರೆ ಎಂಬ ಮಾಹಿತಿಯನ್ನ ಪಡ್ಕೊಳ್ತಾ ಇರೋದು. ಜೊತೆಗೆ ಶಂಕಿತ ಉಗ್ರ ಆಲಿ ಅಬ್ಬಾಸನ್ನ ಬಂಧಿಸಿದ ನಂತರ ಅವನಿಂದಲೂ ಕೂಡ ಮಾಹಿತಿಯನ್ನ ಪಡೆಯಲಾಗಿತ್ತು. ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿರೋದ್ರಿಂದ NIA ಅಧಿಕಾರಿಗಳು ಇನ್ನಷ್ಟು ಮುಂಜಾಗೃತವಾಗಿ ಆ ದಾಳಿಯನ್ನ ನಡೆಸಿ ಎಲ್ಲೆಲ್ಲಿ ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ ಎಂಬ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದುಕೊಂಡು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ದಶರಥ್, ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.